ಯವ್ವ ಹೆಂಗದ ನೋಡ್ಬೆ. ಅಡ್ಡಿ ಇಲ್ಲ, ಚಲೋ ಅದಾವ. ಎಷ್ಟು ಮಾಡ್ತೀವಕ್ಕ? ಇಡ್ಲಿ ಪಾತ್ರೆಗೆ ಎರಡೂವರೆ ಅದ್ರ ಒಲಿನೇ ಐತಿವ ಅದ್ರಾಗ. ಹಂಗಾಗಿ ಸ್ವಲ್ಪ ತುಟ್ಟಿ ಬಿತ್ತು. ದೋಸ್ತಿನ ಅಂಗಡಿ ಅಂತ 2.5 ಕೊಟ್ಟಾನ. ಒಟ್ಟ ಎಲ್ಲ ಕೂಡ್ಯವ. ಒಟ್ಟ ಒಂದು 12,000 ರೂಪಾಯಿ ಕೊಟ್ಟ ನೋಡು. ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಇಷ್ಟು ತುಟ್ಟಿಗ್ಯಾವ ಒಲಿಗಿಲಿ ಎಲ್ಲ? ತುಟ್ಟಿಗ್ಯಾವ ಬೇ, ತುಟ್ಟಿಗ್ಯಾವ ಅಂತ ಕೇಳ್ತಿಲ್ಲ, ತುಟ್ಟಿಗ್ಯಾವು. ಆಗ್ಲಿ ಬಿಡಪ್ಪ. ಸಂತಿ ಏನ ಅಲ್ಲೇ ಹಾಕಿಸೋಡ್ಸಿದ ಅಂಗಡಿಗೆ ಇಡ್ತೀಯ, ಮನೆಗೆ ತರ್ತೀಯ? ಇಲ್ಲವ, ಅಂಗಡ್ಯಾಗ ಜಾಗ ಐತ್ಯಾ, ಸಂತಿಗಿಂತಿ ಎಲ್ಲ ಅಲ್ಲೇ ಇಡಿಸ್ಬಿಡ್ತೇನೆ. ಆಲ್ತು. ಇದೇನು ಬಜ್ಜಿ ಮಿರ್ಚಿ ಕರ್ಯಾಕನ ಜಾರಿ ಸೌಂಡ್ ತರಲಿಲ್ಲಲ್ಲ? ಅದ ಹಿಂದೆ ಹೋಟೆಲ್ ಆಗಿತ್ತಂತ, ಹಂಗಾಗಿ ಒಬ್ರು ಹೋಟೆಲ್ನಾಗ ಇದ್ದವ್ರು ಜಾರಿ ಸೌಂಡ್ ಅಲ್ಲೇ ಬಿಟ್ಟು ಹೋಗ್ಯಾರಂತ. ತೋರಿಸಿದ್ರು ಓನರ್, ಇಲ್ಲ ಐತ್ ನೋಡ್ರಿ ಜಾರಿ ಸೌಂಡ್. ಮತ್ತು ನಾವಂತರೂ ಇದೇನು ಬಳಕೆ ಮಾಡೋರಲ್ಲ ಬಿಡೋರಲ್ಲ, ಅವ್ರು ಬಿಟ್ಟು ಹೋಗ್ಯಾರ. ಹೊಳ್ಳಿ ಬಂದ್ರು ಕೊಟ್ರಾತಂತ ಇಟ್ಟಿದ್ವಿ ರೀ, ಮತ್ತು ಅವ್ರು ಬಂದೇ ಇಲ್ಲ. ಹಂಗಾಗಿ ಇದು ಇಲ್ಲೇ ಐತಿ, ನಿಮ್ಗೆ ಬೇಕಾದ್ರೆ ಉಪಯೋಗಿಸ್ಕೊರಿ ಅಂತ ಹೇಳ್ಯಾರ. ಹೌದಿಲ್ಲ? ಮತ್ತು ಅವ್ರು ಬಂದೇ ಇಲ್ಲ ಅಂತಂದ್ರೆ ಅವ್ರಿಗೆ ಏನು ಬೇಡಾಗಿತ್ತೋ ಏನು ನೆನಪಿಲ್ಲೋ, ಅದು ಏನು ಲೆಕ್ಕ ನಮಗೂ ಗೊತ್ತಿಲ್ಲ. ಮತ್ತು ಐತಲ್ಲ, ಸದ್ಯಕ್ಕೆ ಉಪಯೋಗಿಸ್ಕೊಂಡ್ರಾತ, ಅದ್ರದ ಒಂದು 200-300 ರೂಪಾಯಿ ನಂಗೆ ಉಳಿತೈತಿ. ಹೌದಿಲ್ಲ? ಅದಕ್ಕೆ ಏಟೈತೆ ರೊಕ್ಕ ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಬಜ್ಜಿ ಕರಿತಿರ್ತೀನಿ, ಅವ್ರು ಬಂದು ಬೇಕಂದಾಗ ಅವ್ರಿಗೆ ಕೊಟ್ಟು ಕಳಿಸಿ ಹೊಸ ತೊಗೊಂಡ್ರೆ ಆತು. ಇಲ್ಲ ಬೇಕು ಒಂದು 200 ರೂಪಾಯಿ ಕೈಯಾಗಿ ಇಟ್ರಾತು. ಹೌದನಾ? ಆಯ್ತು, ಹಂಗೆ ಮಾಡಂಗಾರ, ಅದಕ್ಕೇನಿಲ್ಲ. ಸರಿ, ಮಸ್ತಾಗಿತ್ತು. ಎಂದಿಂದ ಚಾಲು ಮಾಡ್ಬೇಕಂತ ಮಾಡಿಯಪ್ಪ? ನಾಳೆ ಶುಕ್ರವಾರ ಒಳ್ಳೆ ದಿನ ಐತಿವ. ಶುಕ್ರವಾರನ ಅಂಗಡಿ ಪೂಜೆ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿ, ಹಾಲು ಉಕ್ಕಿಸ್ತಿ ತೆಗೆದು ಬಿಡ್ಬೇಕಂತ ಮಾಡೇನಿ. ಆಮೇಲೆ ಇವತ್ತು ರಾತ್ರಿ ರವಾಗಿವ ಎಲ್ಲ ಮನೆಗೆ ತಂದನಿ. ಯಾಕಂದ್ರೆ ಮತ್ತೆ ಅಲ್ಲಿ ಹೋಗಿ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಹೇಳವ. ಏನು ಇವತ್ತು ಭಾಳೇನು ಪ್ರಮಾಣದಾಗಿಲ್ಲ, ಯಾಕಂದ್ರೆ ಒಂದೇ ದಿನಕ್ಕೆ ವ್ಯಾಪಾರ ಎಷ್ಟಾಗತ್ತೆ ಗೊತ್ತಿಲ್ಲಲ್ಲ. ಹಾಗಾಗಿ ನಾಳೆ ನನಗೆ ಒಂದಿಷ್ಟು ನಾಳೆ ಇಡ್ಲಿಗೆ ನೆನೆಯಕ್ಕೆ ಹಾಕಿ ಇವತ್ತು ರಾತ್ರಿ ಬೆಳಗ್ಗೆದ್ದು ಇಡ್ಲಿ ಚಟ್ನಿ ಸಾಂಬಾರು ಮಾಡಿಬಿಡೋಣ ಅಂತ ಮಾಡೇನಿವ. ನಾ ಏನಂದೆ ರೀ ಅತ್ತಿಯಾರ, ಅಲ್ಲಿದು ವ್ಯಾಪಾರ ಏನು ಎಷ್ಟು ಎತ್ತ ಅಂತ ಗೊತ್ತಿಲ್ಲ, ಮಂದಿ ಹಂಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಅಂತೆ, ನೀವು ನಾಳೆ ಇಡ್ಲಿ ಮಾಡಿದ ಅನ್ಕೊಳ್ಳೋದಕ್ಕಿಂತ ನಾಳೆ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದ್ರೆ ಭಾರಿ ರುಚಿ ಆಕತ್ತಲ್ಲ. ಗಿರಾಕಿ ಬಂದವರಿಗೆ ಅವು ನಾಷ್ಟಕ್ಕೆ ಉಪ್ಪಿಟ್ಟು ಕೇಸರಿ ಭಾತ್ ತಿನ್ನೋರು ತಿಂತಾರ, ಜೊತೆಗೆ ಒಂದು ಚಲೋ ತೆಂಗ ಅವಲಕ್ಕಿ. ಹೌದಿಲ್ರಿ ಅತ್ತಿಯಾರ? ಬೇಕನ್ನೋರು ಅದನ್ನೂ ತಿಂತಾರ. ಈಗ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ದೊಡ್ಡ ದೊಡ್ಡ ಹೋಟೆಲ್ನ ಮಾಡ್ತಾರ, ದೊಡ್ಡ ಇದ್ರ ಅಂಗಡ್ಯಾಗ. ಹಿಂಗೆ ಡಬ್ಬಿ ಅಂಗಡ್ಯಾಗ ಅದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ರೆ ಘನ ರುಚಿ ಆಕತಿ ಅಂತನ್ನ. ಹ್ಞೂನ್ಲಾ, ಅಷ್ಟು ಮಾಡಿಬಿಡ. ನಾಳೆ ಹೆಂಗೆ ಗಿರಾಕಿ ಬರ್ತಾವು, ಎಷ್ಟು ಬರ್ತಾವು ನೋಡ್ಕೊಂಡು ಹಂಗೆ ಆಕತಿ. ಹೌದಿಲ್ಲ? ಚಲೋ ತೆಂಗ ಒಗ್ಗರಣೆ ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ. ಬೇಕಾರೆ ಅವಲಕ್ಕಿ ಜೊತೆಗೆ ಇದು ಏನ ಅಂದ್ಲಲ್ಲಕ್ಕಿ ಉಪ್ಪಿಟ್ಟು ಜೊತೆಗೆ ಅದು ಕೇಸರಿ ಭಾತ್ ಅಂತೇಳಿ ಅದನ್ನ ಮಾಡಿಬಿಡಂತು. ಪೂಜೆಗೂ ಒಂದು ಸ್ವೀಟ್ ಮಾಡ್ದಂಗೂ ಆಕತಿ. ಗಿರಾಕಿ ಬಂದ್ರೆ ಅದನ್ನ ಒಂದೊಂದು ಪ್ಲೇಟ್ ತಿಂತಾವು. 20 ರೂಪಾಯಿ 25 ರೂಪಾಯಿ ಇಟ್ಟೆ ಅಂದ್ರೆ. ಆಯ್ತು ಬೇ, ಹಂಗೆ ಆಗಲಿ. ಹಂಗಾರೆ ಒಂದೇಕ ಏನು ರೊಕ್ಕ ಇಡಬೇಕಲ್ಲ, ರೇಟ್ ಇಟ್ಬಿಡ್ರಿ ಅದನ್ನು. 1-2 ದಿನ ಮಟ ಬೇರೆ, ಅದಾದ್ಮೇಲೆ ಬೇರೆ ಬದ್ಲಿ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಆತ ಅನಿಸ್ಬಿಡ್ತೈತಿ. ಒಂದೇ ದಿನನೇ ಏನು ರೇಟ್ ಅದು ಕರೆಕ್ಟಾಗಿ ಇಟ್ಬಿಡ್ರಿ. ಆಯ್ತು ಬೇ, ಹಂಗೆ ಮಾಡ್ತೀನಿ. ನಾಳೆ ಒಂಚೂರು, ನಾಳೆ ಅಂದ್ರೆ ಸಂಜಿಕೆ ಇಲ್ಲೇ ಒಂದು 2 ಕಡೆ ವಿಚಾರಿಸ್ತೀನಿ ಏನು ರೇಟ್ ಅದಾವ ಅಂತೇಳಿ. ನನಗೂ ಅಷ್ಟು ಪಕ್ಕ ಗೊತ್ತಿಲ್ಲ ಬೇವಾತಾಗ. ಹೋಟೆಲ್ನಾಗ ತಿನ್ನೋದು ಭಾಳ ಕಡಿಮೆ ಅಲ್ಲ, ಈ ರೇಟ್ ಎಟ್ಟಾಗಿ ಅವನದ ಲಕ್ಷ ಇಲ್ದಂಗೆ ಆಗ್ಬಿಟ್ಟೆ ನನಗಂತೂ ಗೊತ್ತಾಗ. ಅದಕ್ಕೆ ಅವಲಕ್ಕಿ ಒಂದು ಪ್ಲೇಟಿಗೆ ಎಷ್ಟು, ಉಪ್ಪಿಟ್ಟಿಗೆ ಒಂದು ಪ್ಲೇಟಿಗೆ ಎಷ್ಟು, ಕೇಸರಿ ಭಾತ್ ಒಂದು ಪ್ಲೇಟಿಗೆ ಎಷ್ಟು, ಇಡ್ಲಿ ವಡಾ ಮಾಡೋದು ಡೌಟ್, ಇಡ್ಲಿ ಚಟ್ನಿ ಅಂತ ಅಷ್ಟೇ ಇಟ್ಟರು ಅದಕ್ಕೆ ಎಷ್ಟು ಒಂದು ಸ್ವಲ್ಪ ಐಡಿಯಾ ಇಲ್ಲ, ನಾನು ಕೇಳ್ಕೊಂತೇನೆ ಅಂತೇಳಿ. ಮೊದಲ ಕೆಲಸ ಮಾಡ, ಸಾಂಬಾರ ನಾನು ಮಾಡ್ಲೇನ ಚಲೋ ತೆಂಗ. ನಾ ಆಮೇಲಿಂದ ಇವತ್ತು ನಾಳೆ ಬಿಟ್ಟು ಹೇಳಕತ್ತೀನಿ. ಆಮೇಲಿಂದ ಇಡ್ಲಿ ಮಾಡಕ್ಕೆ ಶುರು ಮಾಡ್ತೀವಲ್ಲ ಅವಾಗಿಂದ. ನಿಮ್ಮ ಅವನ ನಿನ್ನ ಸಾಂಬಾರ ನಾ ತಿಂದನ್ ಸುಮ್ಮನೆ ಇರ್ಬೇವು ಆತಾಗ, ಚಲೋ ಆಗೋದಿಲ್ಲ ಅದು. ಅದೇನೋ ಮನ್ಯಾಗ ತಿನ್ನಕ್ಕೆ ಒಂದು ಮಾತು, ಸಾಂಬಾರು ಗಿರ್ಜಿ ಮಾಡ್ತಾತಡಿ. ಒಳ್ಳೆ ಕೊಬ್ಬರಿ ರುಬ್ಬಿ ಹಾಕಿರ್ತಾಳೆ, ಟಮಾಟಿನೂ ಹುರಿದು ಮಿಕ್ಸಿ ಮಾಡ್ತಾಳೆ, ಎಂಥ ರುಚಿ ಮಾಡ್ತಾಳೆ ಬಿ ಸಾರು. ಆಕಿಗೆ ಹೇಳೇನಿ ಇಡ್ಲಿಗೆ ಸಾಂಬಾರ ಚಟ್ನಿ ಹಾಕಿದ ಕೆಲಸ. ಬಿಡಪ್ಪ, ಯಾರು ಮಾಡಿದ್ರಿ ಏನು ಈ ಜನ್ಮಕ್ಕೆ? ನನಗೆ ಈ ವಯಸ್ಸಾಗಿಂದ ಒಂದು ಇಟ್ಕೊಂಡ್ರಾಕಾರ ನೆಮ್ಮದಿ ಸಿಕ್ತಲ್ಲ. ಆಯ್ತು, ಯಾರ ಮಾಡ್ಕೊಂಡು ಹೋಗ್ರಿ. ಆಮೇಲೆ ನಾಳೆ ಅಂಗಡಿ ಪೂಜೆ ಎಲ್ಲ ಮುಗುದಿಂದ 5-6 ದಿನ 1-2 ಆಳು ಹುಡುಕಸು. 1-2 ಆಳು ಏನು ಹಣ್ಣುಗಾಯಿ ಹರಿಯಾಕೆ ಬಂದವಲ್ಲಿ ಹೊಲ್ದಾಗ ಮೆಣಸಿಕಾಯಿ, ಅವ್ನು ಹೊಸ ಹರಿದರ ಮನೆಗೆ ತಂದ್ರೆ ಇಲ್ಲೇ ಪ್ಯಾಟಿಗೆ APMCಗೆ ಹಾಕಿ ಬಂದ್ಬಿಡವಂತೆ ನಸಕ್ನಾಗ ಹೋಗಿ. ಏನು ಮಾಡ್ತಿ ಮತ್ತು? ಹಂಗೆ ಬಿಟ್ರೆ ಯಾರ್ಯಾರ ಊರಾಗ ಅಡ್ಡಾಡೋರು, ಕೆರೆ ಕಟ್ಟಿ ಮ್ಯಾಗ ಅಡ್ಡಾಡೋರು, ಇದು ಅಗಸಿ ಹೋಗಿ ಬರೋರು ಅವ್ರು ಹರ್ಕೊಂಡು ಹೋಗ್ಬಿಡ್ತಾರೆ. ಹಳ್ಳ್ಯಾನ ಮಂದಿ ಬರಬರಿ ಇಲ್ಲ ಮೊದ್ಲು. ಆಯ್ತು ಬೇ, ಹಾಗೆ ಮಾಡ್ತೇನೆ. ಹಂಗಾರೆ ಅವ ಇದೆಲ್ಲ ಮುಗುದಿಂದ ಹೊಲ ಲವಣಿ ಕೊಟ್ಬಿಡ್ಲೆ. ಮೊದಲೇ ಇದು ಮುಗಿಸ್ ನೋಡೋಣ, ಆಮೇಲೆ ಲವಣಿ ಕೊಡೋದು ಬಿಡೋದು 1 ವರ್ಷ ಮಟ್ಟ ಕೊಡವಂತೆ ಬೇಕಾರೆ. ಆಯ್ತು ಬೇ. ಅಲ್ಲ, ನೀ ಪ್ಯಾಟಿಯಿಂದ ತೊಗೊಂಡು ಇವ್ ನಿತ್ತಾಗ ಬಂದಿಯಲ್ಲ, ಅಲ್ಲೇ ಅಂಗಡಿಯಾಗ ಇಡಿಸ್ಬಿಡ್ಬೇಕಾ? ಈಗ ಇಲ್ಲಿಂದ ಹೊತ್ಕೊಂಡು ಅಂಗಡಿಗೆ ಹೋಗ್ಬೇಕು. ಅದು ನಂಗೆ ಲಕ್ಷ್ಯ ಆಗಿಲ್ಲ ಬೇವ, ನಿಮಗೆ ತೋರಿಸ್ಬೇಕನ್ನೋ ಇದಕ್ಕೆ ಹಂಗೆ ಮನೆಗೆ ಹೊಡೆದ್ಬಿಡ್ರಿ ಗಾಡಿ ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ಆಯ್ತು ಬಿಡಪ್ಪ, ಹೋಲೆ ನಾಳೆ ನೋಡಂಗಾರೆ ಹೆಂಗೆ ಹೋಯ್ತು ಇದನ್ನು. ಹೌದಲ್ಲ ಬೇವ, ನಾಳೆ ಮತ್ತೊಂದು ಗಾಡಿ ಮಾಡು ಬಾಳೆ ಆಯ್ತಾ ಈಗ. ಅದಾಲ್ ಬಿಡು ಬೇವ, ತಗೋ ಒಟ್ಟೊಂದು ಜಗ್ಗಸ್ತೈತಿ. ಉಣ್ಣಾಕಿ ಮಾಡಿ ಉಣ್ಣಾಕ ಚಲೋ ತೆಂಗ ಮುದ್ದಿ ಶೇಂಗಾ ತಂಬುಳಿ ಮಾಡೀನಿ, ಉಣ್ಬಾ. ಇವ್ವ ಮುದ್ದಿ ಶೇಂಗಾ ತಂಬುಳೆ ಎಷ್ಟು ದಿನ ಆಗಿತ್ತು ಅನ್ಬೆತ್ತಿಂದ. ಬಾ ತಿಂತಾನೆ. ಯವ್ವ, ನನ್ನ ಕೆಲ್ಸಕ್ಕೆ ಕೇಳಿದೆ? ಕೇಳೇನು ನೋಡ. ಹಾಗಾದ್ರೆ ಅಲ್ಲೇ ಹಪ್ಪಳ ಕುತ್ಕೊಂಡು ಪಾಕೆಟ್ ಮಾಡಿ ತುಂಬುದು ಡಬ್ಬ್ಯಾಗ ಕೊಡ್ತಾನೆ ಅಂತ ಅಂದಾಳ. ಏಟಾರ ಯಾಕೆ ಕೊಡ್ಲಿ ಪಗಾರ? ಹೋಗಿ ಹಾಗಾದ್ರೆ ಐದು ಕೆಲಸ ನಿನಗೂ ಕೈಯಾಗ ಕುಂದ್ರಲಾದ ಹೋಗದೆ, ಕೈಯಾಗ ಒಂದು ಖರ್ಚಿಗೆ ರೊಕ್ಕಕ್ಕೋ. ಆಯ್ತು ರೀ, ಹಂಗೆ ಮಾಡ್ತಂತು. ಏನಿದು ತಯಾರಿ? ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ? ನೀನು ಮಕ್ಕ ನೋಡಕ್ಕಂತ ಅಂತರೂ ಬಂದಿಲ್ಲ ಏನ? ನಾನು ಬಂದಿದ್ದ ಉದ್ದೇಶನ ಬೇರೆ.
ಏನು ಹೋಟೆಲ್ ಮಾಡಕತ್ತೀರ? ಚಲೋ ಆತ್ ತಗೋ. ನೀನು ಗಲ್ಲದ ಮ್ಯಾಗ ಕುಂದ್ರಾಕ, ನಿನ್ನ ಹೆಂಡತಿ ಸಪ್ಲೈ ಮಾಡಾಕ, ನಾನು ಹೆಂಡತಿ ಬಾಂಡೆ ತಿಕ್ಕಾಕ, ನಿಮ್ಮವ್ವ ರೊಕ್ಕ ಇಸ್ಕೊಳಾಕ. ಬೇಷಾತಲ್ಲ. ಬಾಂಡೆ ತಿಕ್ಕಾಕ ಒಂದು ಆಳು ಹುಡ್ಕತ್ ತಪ್ತು. ನಾನು ಹೆಂಡ್ತಿನ ಅದಾಳಲ್ಲ, ಬಾಂಡೆ ಗಂಗಾಳ ಚರಿಗೆ ವಾಟೆ ತೊಳ್ಯಾಕ, ಕಂಡೋರು ಕುಡಿದು ಬಿಟ್ಟಿದ್ದು ತಿಂದು ಬಿಟ್ಟಿದ್ದು ತೊಳ್ಯಾಕ ಬಾಂಡೆ ಬೇಕಿ ಅದಾಳಲ್ಲ. ಚಲೋ ಆತ್ ತೋರಿ. ಚಲೋ ಆತ್. ಅದ್ರಾಗ ಬೇರೆ ಕೆಲಸ ಬೇರೆ ಬಿಡ್ಸೇನೆ, ಮನ್ಯಾಗ ಅದಾಳ. ಹೌದಿಲ್ಲ? ಇನ್ನೂ ಆಗರಾತಲ್ಲ, ಒಂದು ಆಳಿನ ಪಗಾರ ಉಳಿತು. ಇಲ್ಲೋಡ, ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ ನೀನು. ಏನ ಇಲ್ಲಿ ಯಾರು ನಮ್ಮ ತಂಗಿ ಕೆಲಸ ಮಾಡಂತ ಹೇಳಕತ್ತಿಲ್ಲ. ಆರಾಮಾಗಿರ್ತಾಳಕ್ಕಿ ಮನ್ಯಾಗ ರಾಣಿಗತೆ. ಏನ ನನ್ನ ಮನ್ಯಾಗ ಆಕಿ ರಾಣಿಗತೆ ಇರ್ತಾಳ. ನಿನ್ನ ಮನ್ಯಾಗ ತಿನ್ನಾಕು ಕೂಳಿಲ್ದಂಗ ನಮ್ಮವು ಬಂದು 10,000 ರೂಪಾಯಿ ಕೊಟ್ಟ ಮೇಲೆ ಸಂತಿ ತರು ಬಾಳೆ ಆಗಿತ್ತು ನಿಮ್ಮ ಮನ್ಯಾಗ. ಹಂಗಂತರೂ ಇರಲ್ಲಕ್ಕಿ. ಏನ ನಾನು ಹೆಂಡ್ತಿ ನಾನು ಇಬ್ಬರ ದುಡಿತೇವೆ. ನಮ್ಮ ಅವನು ಈ ವಯಸ್ಸಿನಾಗ ನಾನು ದುಡ್ಸೋದು ಹಿಂಸೆ ಕೊಡೋದು. ಈ ವಯಸ್ಸಿನಾಗ ನಮ್ಮ ಅವ್ಗೆ ನಾ ಏನು ತೊಂದರೆನೇ ಕೊಡಕ್ಕೆ ಹೋಗಲ್ಲ. ನಿನ್ನಂಗಲ್ಲ ನಾನು. ಏನ ನಿನಗೈತದ ಚಾಳಿ. ಈ ವಯಸ್ಸಿನಾಗೂ ತಾಯಿನ ಸ್ವಂತ ಮನೆ ಬಿಡಿಸಿ ಬಡಗಿ ಮನೆ ಅಡ್ಡಾಡ್ಸೋದು. ಏನ ನನಗೇನ್ಲೆ ನೀ ಹೇಳ್ತಿ? ನಿಂದು ನೀ ನೋಡ್ಕೊ ಮೊದಲು. ಕಟ್ಕೊಂಡು ಹೆಂಡ್ತಿನ ಬಾಳವೆ ಮಾಡ್ಸೋದು ಗೊತ್ತಿಲ್ಲ ನನಗೆ. ಸುಳೆ ಮಗನ ನನ್ನ ಬಗ್ಗೆ ಮಾತಾಡ್ತಿ? ಇಲ್ಲಡ ಹುಚ್ಚು. ಮತ್ತು ನನ್ನ ಬಾಯಿಗೆ ಬೇರೆ ಬೇರೆ ಒಂದ ಮನಿ ನಿನ್ನ ಸಂಬಂಧದಿ ನಮ್ಮ ತಂಗಿ ಗಂಡ ಅನ್ನೋ ಒಂದ ಕಾರಣಕ್ಕೆ ಬಿಟ್ಟೆ ನಿನ್ನ. ಹುಚ್ಚು ಸುಳೆ ಮಗನ ನನ್ನ ಸುದ್ದಿಗೆ ಬಂದ್ರೆ ಇಲ್ಲಡ ಮತ್ತೆ ಏನಕ್ಕಿ ನನ್ನ ಸುದ್ದಿಗೆ? ಏನ ಯಾಕೆ ಸುಮ್ಮನಿರ್ತಾನಂತ ಮಾತಾಡ್ತೀಯ ನೀನು? ಕಟ್ಕೊಂಡು ಹೋಗ್ಲೆ ನಿನ್ನ ಹೆಂಡ್ತಿನ. ಅಷ್ಟಿದ್ರೆ ನಿನಗೆ ಹೆಂಡ್ತಿ ಮ್ಯಾಗ ಭಾರಿ ಕಾಳಜಿಲೆ. ಅವಾಗೊಮ್ಮೆ ಇವಾಗೊಮ್ಮೆ ಮಾತಾಡಕ್ಕೆ ಬರ್ತೀಯಲ್ಲ, ಕರ್ಕೊಂಡೋಗಿ ಚಂದಾಗಿ ಬಾಳೆ ಮಾಡ್ಸೋದು ಕಲಿ. ಏನ ನಾನೇನು ನನ್ನ ಹೆಂಡ್ತಿ ನೀನು ಹೋಗಂತ ಕಳ್ಸಿದ್ದಿಲ್ಲ. ಕುಣ್ಕೊಂತ ಓಡಿ ಬಂದಾಳಲ್ಲ ಆಕಿನೇ. ಆಕಿ ಕಳ್ಸ, ಕರ್ಕೊಂಡೋಗ್ತೀನಿ. ನೀನು ನೆಟ್ಟಗೆ ಬಾಳೆ ಮಾಡಿದ್ರೆ ಆಕೆ ಯಾಕೆ ಇಲ್ಲಿ ಬರ್ತಿದ್ಲು? ಹೆಣ್ಮಕ್ಳು ಕುಣ್ಕೊಂತ ಬರೋದಲ್ಲ. ನಿಮ್ಮಂತ ಗಂಡುಗಳು ಇರ್ತಿರಲ್ಲ, ದಂಡ ಗಂಡುಗಳು ಕಟ್ಕೊಂಡು ಹೆಂಡ್ತಿ ನೆಮ್ಮದಿ ಕೊಡ್ಲಾರ್ದಾರ ಅಂತ ಕೊಟ್ಟು ಬಾಳೆ ಮಾಡಕ್ ಆಗ್ಲಾರ್ದ ಬಂದಿರ್ತಾರ. ಹೋಲ್ ಬಿಡ್ರಪ್ಪ. ಈಗ ಅದೇನು ಜಗಳ? ಸುಮ್ಮನಾಗ್ರಿ. ಏನಪ್ಪ ಇಲ್ಲಿ ಮಠ ಬಂದು ಏನಾರ ಮಾತಾಡೋದಿತ್ತಾನ? ಬಾ ಕುಂದ್ರ, ಬಾ ಚಾ ಕೊಡ್ತೀನಿ. ಅತ್ತಿಯಾರ ಇದೆಲ್ಲ ಬೇಡ, ನನಗೇನು ಮಾತಾಡೋದಿಲ್ಲ. ನಿಮ್ಮ ಮಗಳ ಜೊತೆ ಒಂಚೂರು ಮಾತಾಡೋದಿತ್ತು, ಅದಕ್ಕೋಸ್ಕರ ಬಂದೇನಷ್ಟೇ. ಏನ ನಿಮ್ಮ ಮನ್ಯಾಗ ಕುಂತು ಆ ಮನಿ ಹಳೆ ಅಂದ ಆತಿಥ್ಯ ಸ್ವೀಕರಿಸ ಯಾವ ಜರತ್ತು ನನಗಿಲ್ಲ ಅಷ್ಟೇ. ನಿಮ್ಮ ಮಗಳು ನನ್ನ ಜೊತೆಗೆ ಬಾಳೆ ಮಾಡಲ್ಲಲ್ಲ. ಬಾಳೆ ಮಾಡಿಸ್ಕೊಳ್ಳೋ ಕಿಮ್ಮತ್ತು ನಿನಗಿಲ್ಲ. ಕಿಮ್ಮತ್ ಗೇಡಿ ನೀನು. ಸ್ವಲ್ಪ ಸುಮ್ಮನಿರ್ಲ. ಎದಕ್ ಬಂದಾರಂತಾರ ವಿಚಾರ ತಿಳ್ಕೊಳ್ಳೋಣ. ಆಯ್ತವ, ನಾ ಏನು ಮಾತಾಡಕ್ ಹೋಗುದಿಲ್ಲ. ನನಗೆ ಡೈವರ್ಸ್ ಬೇಕು. ಹಡ್ಸಿ ಮಗನ. ಅವ ಸುಮ್ಮನಿರವ, ನೀನು ಹೊಡಿಲಿ. ತೊಳಿ ಕೊಟ್ಟಿದ್ಕೊಂಡು ಹೊಡ್ಯಾಕತ್ರ ನೋಡ್ಕೊಂಡು ಸುಮ್ಮನೆ ನಿಂದಿರ್ತೀನಿ. ನೀ ಯಾ ಸೀಮೆ ಗರ್ತಿ? ನೀ ಯಾ ಸೀಮೆ ಗಂಡ ಕಟ್ಕೊಂಡು ಹೇಳ್ತೀನಿ ತವ್ರ ಮನೆ ಬಿಟ್ಟು ನಿಂತಿಯಲ್ಲೇ. ಮತ್ತೆ ಡೈವರ್ಸ್ ಬೇರೆ ಕೇಳ್ತೀಯನ? ಏನ್ ದೊಡ್ಡ ನಿನ್ನ ಮತ್ತೆ ನಿನ್ನ ಸರಿಯವ? ನೀ ಸರ್ಕೋ ಇಲ್ಲೇ. ದೇವ್ರ ಬಿಡಪ್ಪ, ಬಿಡಿ ಇಲ್ಲಿ ನಿಮಿಷ ಬಿಡ ರೀ. ಸ್ವಲ್ಪ ಸರ್ಕೋರಿ ಇಲ್ಲೇ. ಸರಿ ಇವತ್ತು ಹಂಗೂ ಆಗೈತಿ ಹಿಂಗೂ ಆಗೈತಿ. ಇವತ್ತು ಅವ್ನು ಕೊಂದ ಹೋಗಿತ್ತೇನೆ ಇವತ್ತು. ಅಕ್ಕ ಶಕುಂತ್ಲಾ ಕರ್ದಂಗಾಗತ್ತಲ್ಲ. ಶಕುಂತ್ಲಾ ಬಾರ. ಏನ್ ಅಪರೂಪ ಆಗಿಬಿಟ್ಟೆವ? ಇದ್ದೂರಾಗ ಇದ್ದು ಇಲ್ಲೇ ಆಜು ಬಾಜು ಮನ್ಯಾಗ ಇದ್ರು ಒಂದ್ ಈಟ್ ಬರೋದಲ್ಲ ಬಿಡ. ಅಕ್ಕದಾಳ ಅಂತೇಳಿ ಬಕಂದ್ರ ಬಾ. ಅಲ್ಲಕ್ಕ ಕೆಲ್ಸಲ್ದ ಕುಂತಿರ್ತೇನಂತ ಮಾಡಿಯಾ? ಬೆಳಗ್ಗೆ ಹೋದ್ರೆ ಬರೋದೇ ಸಂಜೆ 5-6 ಗಂಟೆ ಆಕತಿ. ಅಯ್ಯೋ ಪುರ್ಸತ್ ಇರಂಗಿಲ್ಲ ಗೊತ್ತನ ಬರಾಕ. ಹಂಗಾಗಿ ಮತ್ತೇನ್ ಮಾಡ್ಬೇಕು, ಬರಕಾಗಿರಂಗಿಲ್ಲ ಇತ್ತಾಗ. ನೀನೇನು ಹಂಗ 20 ಸಲ ಬರ್ತೀಯನ? ನೀನು ಒಟ್ಟ ಬರೋದಿಲ್ಲವ. ಎಲ್ಲಿ ಬರ್ತೀಯ ನೋಡ್ತೀಯಿಲ್ಲ. ಅಯ್ಯೋ ಇಷ್ಟು ದಿನ ಅದು ಕಟ್ಟು ಕಡೆ ಹೋಗುದು, ಆಮೇಲೆ ಮನ್ಯಾಗ ಕೆಲಸ, ಪ್ಯಾಕಿಂಗ್ ಅವು ಇವು ಅಂತೇಳಿ ಹಾಗೆ ಸುಮಾರು ಕೆಲಸ ಇತ್ತ. ಇನ್ಮ್ಯಾಗೆ ಮತ್ತೆ ಕೆಲಸನೂ ಶುರು ಈಗ. ಹಾಗೇ ಇಲ್ಲ ನನಗೂ ಎಲ್ಲಿ ಬರೋಕು. ಹೋಗ್ಲಿ ಬಿಡಿ, ಇಬ್ರು ಬಿಸಿ ಅದೇವಲ್ಲ. ಹಿಂಗೆ ನೀನು ಬಿಸಿ ಇರು, ನಾನು ಬಿಸಿ ಇರ್ತೇನೆ. ಯಾವಾಗಲೂ ಮನುಷ್ಯ ವಯಸ್ಸಿರತ್ಲೆ ದುಡ್ದು ಇಟ್ಕೊಂಡ್ಬಿಡ್ಬೇಕು. ವಯಸ್ಸಾದ ಕಾಲಕ್ಕೆ ತಿನ್ನಕ್ಕಾಕತಿ. ಕುಂತು ಕೆಡೋದಕ್ಕಿಂತ ಮಾಡಿ ಕೆಡ್ಬೇಕಂತ. ಹೌದಿಲ್ಲ? ಹ್ಞೂ ಅಕ್ಕ. ಅದು ಅಕ್ಕ, ಮತ್ತೆ ಹೆಂಗೆ ಪೂಜೆ ಎಲ್ಲ ಚಲೋ ಆತ? ಪೂಜೆ ಚಲೋ ಆತ. ನೀನು ಒಟ್ಟು ಬರಲೇ ಇಲ್ಲಲ್ಲ. ಏನು ಮಾಡೋದು? ನೀನೇನಾರು ನಂಗೆ ಫೋನ್ ಹಚ್ಚಿ ಕರೆದಿದ್ಯಾ? ಅಲ್ಲ ಕಬ್ರಿಗೇಡಿ, ಆ ಮಾವು ಫೋನ್ ಹಚ್ಚಿ ಎಲ್ಲಾರನ್ನ ಕರ್ಕೊಂಬ, ಅಮ್ಮನ ಅಜ್ಜನ ಕಿನ್ನ ಮತ್ತೆ ನಮ್ಗೆಲ್ಲರಿಗೂ ಹಚ್ಕೊಂಡು ಕುದ್ರಕ್ಕಲ್ಲ ನಾನು ಹೇಳಿದ್ದೆ. ಅಲ್ಲಮ್ಮ ಹೊರಗಿನವ್ರಿಗೆ ಆದ್ರೆ ಒಬ್ಬೊಬ್ಬರಿಗೆ ಹೇಳನ್ಬೋದು. ಮನೆಗೆ ತಂಗಿಗೂ ಹೇಳ್ಬೇಕಂತ ನನಗೆ ಗೊತ್ತಿದ್ದಿಲ್ಲವ. ತಂಗಿ ಯಾವಾಗ ಹೊರಗಿನಕ್ಕೆ ಆದ್ಲ ಗೊತ್ತಿಲ್ಲ ನನಗೆ. ಹೋಗ್ಲಿ ಬಿಡವ, ತಪ್ಪು ನಂದ ಅನ್ನಂಗೆ ಅನಿಸ್ತೈತಿ ಎಲ್ಲರಿಗೆ. ಹೋಲ ತಗತ್ತ. ಹೋಲ್ ಬಿಡ. ಏನ ನಿಂದು ಕೆಲಸ ಬಂದಿರಕ್ಕೆ ಆಗಿರಕ್ಕಿಲ್ಲ. ಕುಂದ್ರು ಚಾ ಮಾಡ್ಕೊಂಬರ್ತೀನಿ. ಅಪ್ರೂಪಕ್ಕೆ ಬಂದು ಚಾ ಮಾಡ್ಕೊಂಬರ್ತೀನಿ ಕುಂದ್ರ. ಅಯ್ಯೋ ಬೇಡಕ್ಕ, ಚಾ ಬೇಡ. ಚಾ ಕುಡಿಯೋದು ಬಿಟ್ಟೆ. ನಾನು ಒಂದು ಸ್ವಲ್ಪ ಮೈ ಭಾಳ ಬರಾಕತ್ತೈತಲ್ಲ, ಈಗ ದಿನ ಬೆಳಗ್ಗೆ ಬಿಸಿನೀರು ಕುಡಿಯಾಕತ್ಬಿಟ್ಟೇನೆ. ನೀನು ಕುಡಿಯಕ್ಕ, ನೋಡಲ್ಲಿ ಬರ್ಬರ್ತ ದಪ್ಪಾಗತಿ. ಅವನವ ಏನು ಮಾಡ್ಬೇಕು? ಈ ಹಾಳಾದ ಕೆಲಸದಾಗ ಊಟರ ಟೈಮ್ ಸರಿ ಆಗೋದಿಲ್ಲ. ಆದ್ರೂ ನೋಡಿದ್ರೆ ಮೈ ಬರ್ತೈತಿ. ಏನು ಮಾಡ್ಬೇಕ ಏನವ? ಹಂಗ ಬಿಡ. ಒಂದೊಂದ್ಸಲ ಊಟ ಕರೆಕ್ಟ್ ಆಗಿಲ್ಲ ಅಂದ್ರೆ ಅವು ಹಿಂಗೆ ತೆರೆ ಹಿಡಿಸ್ತಾವ ನೋಡು. ಅದು ಹೋಲಕ್ಕ, ಇದು ಮಾವು ಚಲೋ ಐಡಿಯಾ ಕೊಟ್ಟಿ ಬಿಡ. ನೀನು ನಾನೇ ಕಿತ್ಕೊಂಡು ಓಡಿ ಬರೋ ಹಂಗೆ. ಅದ ಮತ್ತೆ ಏನು ಮಾಡೋದವ? ಯಾರ ಬುದ್ಧಿ ಹೇಳಿದ್ರೆ ಕೇಳಂಗೆ ಇದ್ದಿದ್ದಿಲ್ಲ. ಮತ್ತು ಸುಮ್ಮನೆ ಏನೋ 108 ಸಲ ಒಳ್ಳ ಅದನ್ನು ಮಾಡಿ ಹಿಂಗೆ ಯಾಕೆ ಮಾಡ್ತೀಯ ಅಂತ ಹೇಳ್ಕೊಂಡು ಕುಂದ್ರ ಬದಲಿ ಸುಮ್ಮನೆ ಎಷ್ಟೇ ಆದರೂ ನಿಂಗೂ ಮಾವನ ಮೇಲೆ ಪ್ರೀತಿ ಐತೆ ಅಂತ ನಮಗೂ ಗೊತ್ತು. ಅದಕ್ಕೆ ಪ್ರೀತಿ ಐತೆ ಮಾವ ಆಕಿಗೂ. ಹಿಂಗೆ ನೋಡೋಕೆ ನನ್ನ ಬರ್ತಾಳೆ ನೋಡ ಅಂತಿದ್ದೆ ತಮಾಷೆಗೆ ಅಷ್ಟೇ. ಅದಕ್ಕೇನು ಬೇಜಾರು ಮಾಡ್ಕೋಬೇಡ. ಎತ್ತಾಗ ಬಟ್ ನಿನ್ನ ಜೀವನ ಸರಿ ಆತಲ್ಲ.
ನೀನು ಬರ್ತಿ ಈಗ ಖುಷಿ ಆಗೈತಿಲ್ಲ ಅಷ್ಟೇ ಹೇಳಿದ್ ನಾ ಮತ್ತೇನಿಲ್ಲ. ಆಗ್ಲಿ ಬಿಡವ ಹೋಲತ್ತ ಅಂದಂಗಕ್ಕ. ಮತ್ತೆ ವ್ಯಾಪಾರ ಹಿಂಗೆ ಚಲೋ ನಡೆಯತ್ತೆ? ಚಲೋ ನಡೆಯತ್ತೆ ಕೆಲಸ, ಅಡ್ಡಿ ಇಲ್ಲ. ಒಟ್ಟು ದೇವ್ರ ದಯದಿಂದ ಅದೊಂದು ಟೆನ್ಷನ್ ಇಲ್ಲವಾ. ಎಷ್ಟಕ್ಕೆ ತಿಂಗಳಿಗೆ ವ್ಯಾಪಾರ? ಅಲ್ಲ ಒಂದು ಅಂದಾಜು ಹೇಳ್ಬೇಕನ್ಸಿದ್ರೆ ಹೇಳು, ಇಲ್ಲಾಂದ್ರೆ ಬೇಡ. ಅಯ್ಯೋ ಹುಡುಗಿ ನೀನು ಮುಂದೆ ಹೇಳಕ್ಕಿನ್ಲೇ ನಮ್ಮ ತಂಗಿ ನೀನು. ಅಯ್ಯೋ ದೇವ್ರೆ, ನೀವು ಮನೆಯವ್ರ ಮುಂದೆ ಹೇಳಾರ ಹೊರಗಿನವ್ರ ಮುಂದೆ ಹೇಳ್ತಾರನ? ಆಯ್ತು, ಅದ್ರಾಗ ಏನೈತಿ. ಮೊದಲು ಶುರು ಮಾಡಿದ್ದಲ್ಲ ಅವಾಗ ಫಸ್ಟ್ ಒಂದು 4-5 ಸಾವಿರ ಲಾಭ ಆಕ್ಕಿತ್ತು. ಈಗ ಸ್ವಲ್ಪ ಹೆಚ್ಚಿಗೆ ಆರ್ಡ್ರ್ ಬರತ್ತಾವಲ್ಲ, ಅಡ್ಡಿ ಇಲ್ಲ. ಈಗ ಒಂದು ತಿಂಗಳಿಗೆ ಹಂಗೊಂದು 20-25-30 ಸಾವಿರ ಮಟ್ಟ ಅದು ಒಂಚೂರು ಒಂದೊಂದ್ಸಲ 30 ಆಕೈತಿ, ಒಂದೊಂದ್ಸಲ ಹೆಚ್ಚಿಗೆ ಆಕೈತಿ. ಈಗ ಹೊರಗಡೆಯಿಂದನೂ ಆರ್ಡ್ರ್ ಬರತ್ತಾವಲ್ಲ, ಆನ್ಲೈನ್ಯಾಗ ಹೇಳಿರ್ತಾರೆ, ಪ್ಯಾಕ್ ಮಾಡಿ ಕೊರಿಯರ್ನಾಗ ಕಳ್ಸಾಕತ್ತಾರೆ ಇವ್ರು. ಆಮೇಲೆ ಆಳೂ ಹೆಚ್ಚಿಗೆ ಬೇಕಾಗ್ಯಾರ ಈಗ ನೋಟ್. ಕೆಲಸ ಚಲೋ ನಡೆಯತ್ತಿ. ಆಮೇಲೆ ಈಗ ಟೆನ್ಷನ್ ಇಲ್ಲ, ಒಂದು 25-30 ಸಾವಿರ ಮಟ್ಟ ನಡೀತಾ ಐತಿ ಸಣ್ಣಗೆ. ಇನ್ನು ಹೆಚ್ಚಿಗೆ ಹಾಕತ್ತು ಅಂತ ನೋಡ್ತಾ ಇದೀನಿ. ಸಾದ್ರೆ ನನಗೆ ಮಾತ್ರ ಇದ್ರಾಗ ತೃಪ್ತಿ ಐತವ. ಸಾಕಿಷ್ಟಾರ ಕೊಟ್ಟನಲ್ಲ ದೇವ್ರು. 25-30 ಸಾವಿರನಾ? ಚಲೋ ಬಿಡಕ್ಕ. ಸರಿ ಅಕ್ಕ, ಆಯ್ತು. ಇದು ನಾ ಬರ್ಲಿ ಹಂಗಾರೆ ಹೊತ್ತಾತ. ನಾನು ಬ್ಯಾಂಕಿಗೆ ಹೋಗಿ ದುಡಿಯೋದಕ್ಕಿಂತ ಹೆಚ್ಚಿಗೆ ಆತ್ಬಿಡಿ ಇದು. ಆದರೂ ಬ್ಯಾಂಕ್ನಾಗ ಕೆಲಸ ಮಾಡ್ತಾಳ ಓದಾಳ ಅಂದ್ರೆ ನಿಂಗೆ ಸಿಗೋ ಮರ್ಯಾದಿನೇ ಬೇರೆ. AC ರೂಮ್ನಾಗ ಕುಂತು ದುಡಿತೀವ ಆರಾಮಾಗಿ, ಕೈ ಮೈ ನೋವು ಮಾಡ್ಕೊಳ್ಳಾರ್ದಂಗೆ ಬರೀ ಪೆನ್ನು ಪುಸ್ತಕ ಹಿಡ್ದು. ನಂದು ಹಂಗಲ್ಲ ನೋಡ್ತಿಲ್ಲ, ಬೆಳಗಿಂದ ಚಂತನ ನಮ್ಮನೆ ದೋಕ್ಬೇಕು. ಹೊತ್ತೊತ್ತಿ ಊಟ ಆಗಲ್ಲ, ಏನಿಲ್ಲ. ಅಯ್ಯೋ ಕೆಲಸ ಸುಮಾರು ಇರ್ತಾವೆ ಗೊತ್ತನ. ನಿಮ್ದು ಆರಾಮಾಕತಿ, ಅದೇ ಬೇರೆ ಇದೇ ಬೇರೆ. ಅಯ್ಯೋ ಅದು ಕರೆ ಅನ್ನ. ಸರಿ ಅಕ್ಕ, ಮತ್ತೆ ಸಂಜೆ ಬರ್ತಂತು, ನಂಗೂ ಲೇಟ್ ಆಯ್ತು, ನಾನು ಕೆಲ್ಸಕ್ಕೆ ಹೋಗ್ಬೇಕು. ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ. ಬರ್ಲಾ? ಏನೂ ತಿನ್ನಲಿಲ್ಲ, ಏನೂ ಕುಡಿಲಿಲ್ಲವ, ಹಂಗೆ ಹೊಂಟಿ. ನಾಷ್ಟಾರ ಮಾಡಿಯೇ ಇಲ್ಲ, ಏನು ತಿಂತೀಯೇ ಇಲ್ಲ. ನಾಷ್ಟ ಈಗ ಮತ್ತೆ ಚಪಾತಿ ಕಟ್ಕೊಂಡೇನಿ, ಎಲ್ಲ ಆತು, ಹೊಂಟಿದ್ದೆ. 2 ನಿಮಿಷ ಮಾತಾಡ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದಿದ್ದೆ. ಮತ್ತೆ ಸಂಜೆ ಆದ್ರೆ ಬರ್ತೇನೆ, ಇಲ್ಲ ನಾಳೆ ಬರ್ತಂತು. ಆಯ್ತು. ಏನಪ್ಪ ಇದು, ನಮ್ಮ ತಂಗಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂದೈತಿ. ಹಾಂ